ನಮಸ್ಕಾರ ಸ್ನೇಹಿತರೆ, ಶ್ರೀ ಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಗಸ್ಟ್ 28ರಂದು ಸಂಭವಿಸಲಿರುವ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸುವುದಿಲ್ಲವಲ್ಲ. ಆದರೂ ವೃಷಭ ರಾಶಿಯವರಿಗೆ ಈ ಗ್ರಹಣದಿಂದ ಏಕೆ ಇಷ್ಟೊಂದು ಮಹರ್ದೆಸೆ ಬರಲಿದೆ? ಅಸಲಿಗೆ ವೃಷಭ ರಾಶಿಗೆ ಕುಂಭ ರಾಶಿಯಲ್ಲಿರುವ ಶತಭಿಷ ನಕ್ಷತ್ರಕ್ಕೆ ಇರುವ ರಹಸ್ಯ ಸಂಬಂಧ ಏನು? ಅದೃಷ್ಟದ ಹಣ ಹೊಡೆದಂತೆ ದಿಢೀರನೆ ಹಣ ಬರುವುದರ ಹಿಂದಿರುವ ಅಸಲಿ ಜ್ಯೋತಿಷ್ಯ ರಹಸ್ಯವೇನು? ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಂದು ಕಾಲದಲ್ಲಿ ನಿಮ್ಮನ್ನು ಕಡೆಗಣಿಸಿದವರು ಈಗ ಏಕೆ ಆಶ್ಚರ್ಯಪಡುತ್ತಾರೆ? ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಅತ್ಯಂತ ಸ್ಪಷ್ಟವಾದ, ಪ್ರಾಯೋಗಿಕವಾದ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಇದು ಪ್ರತಿದಿನ ನೀವು ನೋಡುವ ಸಾಮಾನ್ಯ ರಾಶಿಫಲ ಖಂಡಿತ ಅಲ್ಲ. ಆಗಸ್ಟ್ 28ರ ಚಂದ್ರಗ್ರಹಣಕ್ಕೆ ಸಂಬಂಧಿಸಿದ ಅತ್ಯಂತ ವಿಶೇಷವಾದ, ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ದಾಟಿಸದೆ ಅತ್ಯಂತ ತಾಳ್ಮೆಯಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಪ್ರಮುಖ ಅದೃಷ್ಟದ ಸುಳಿವು ಯಾವ ಕ್ಷಣದಲ್ಲಾದರೂ ನಿಮಗೆ ಸಿಗಬಹುದು. ಮೊದಲಿಗೆ ನೀವು ವೃಷಭ ರಾಶಿಯವರಾಗಿದ್ದರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಸಂಪೂರ್ಣ ಸಕಾರಾತ್ಮಕ ಶಕ್ತಿಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ. ಆಗಸ್ಟ್ 28ರಂದು ಸಂಭವಿಸುವ ಚಂದ್ರಗ್ರಹಣದ ಬಗ್ಗೆ ಮೊದಲಿಗೆ ನಾವು ಒಂದು ಪ್ರಮುಖ ಖಗೋಳ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ವೈಜ್ಞಾನಿಕವಾಗಿ ನೋಡಿದರೆ ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಕಾಣಿಸುವುದಿಲ್ಲ, ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲವಾದ್ದರಿಂದ ಸಹಜವಾಗಿಯೇ ನಮ್ಮ ಪ್ರಾದೇಶಿಕ ಆಚಾರಗಳ ಪ್ರಕಾರ ದೇವಸ್ಥಾನದ ಬಾಗಿಲು ಮುಚ್ಚುವುದು ಅಥವಾ ಗ್ರಹಣ ಸಮಯದಲ್ಲಿ ಆಹಾರ ಸೇವಿಸದಿರುವಂತಹ ಕಠಿಣಸೂತಕ ನಿಯಮಗಳು, ಆಚರಣೆಗಳು ಬಹುಶಃ ಇರಲಿಕ್ಕಿಲ್ಲ. ಆದರೆ ಇಲ್ಲೇ ನಾವು ಒಂದು ನಿಗೂಢ ಜ್ಯೋತಿಷ್ಯ ಸತ್ಯವನ್ನು ಗುರುತಿಸಬೇಕು. ಖಗೋಳಶಾಸ್ತ್ರದ ಪ್ರಕಾರ ಗ್ರಹಣವು ಭೂಮಿಯ ಮೇಲೆ ಎಲ್ಲೋ ಒಂದು ಕಡೆ ಖಂಡಿತವಾಗಿಯೂ ಕಾಣಿಸುತ್ತಲೇ ಇರುತ್ತದೆ ಅಲ್ಲವೇ? ಹಾಗೆಯೇ ಗ್ರಹಗಳ ಸ್ಥಾನಗಳು, ಸೂರ್ಯಚಂದ್ರರ ಆಕರ್ಷಣಾ ಶಕ್ತಿಗಳು ವಿಶ್ವದಾದ್ಯಂತ ತಮ್ಮ ಪ್ರಭಾವವನ್ನು ನಿರಂತರವಾಗಿ ಬೀರುತ್ತಲೇ ಇರುತ್ತವೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಗ್ರಹಣವೆಂದರೆ ಮನಸ್ಸು ಮತ್ತು ಆಲೋಚನೆಗಳಿಗೆ ಕಾರಕನಾದ ಚಂದ್ರನ ಮೇಲೆ ಬೀಳುವ ಒಂದು ನೆರಳು ಅಥವಾ ಒಂದು ಬಲವಾದ ಶಕ್ತಿ ತರಂಗ. ಆ ಗ್ರಹಣ ಕಣ್ಣಿಗೆ ಕಾಣಲಿ ಅಥವಾ ಕಾಣದಿರಲಿ, ಆ ಸಮಯದಲ್ಲಿ ಉಂಟಾಗುವ ನವಗ್ರಹಗಳ ಸಂಯೋಗ ಮತ್ತು ಅವುಗಳ ಶಕ್ತಿ ತರಂಗಗಳು ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನ ಮಾನಸಿಕ ಸ್ಥಿತಿಯ ಮೇಲೆ, ಮುಖ್ಯವಾಗಿ ಅವರ ಜಾತಕ ಚಕ್ರಗಳ ಮೇಲೆ ಖಂಡಿತವಾಗಿಯೂ ಬಲವಾದ ಮುದ್ರೆಯನ್ನು ಒತ್ತುತ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಇದು ಗೋಚರಿಸದ ಗ್ರಹಣವಾದರೂ ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣದ ಸಮಯವು ಒಂದು ದೊಡ್ಡ ಜೀವನ ಬದಲಾವಣೆಗೆ, ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಒಂದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತದೆ ಎಂದು ಪಂಡಿತರು ಬಲವಾಗಿ ನಂಬುತ್ತಾರೆ. ಇಲ್ಲೇ ಅಸಲಿ ತಿರುವು ಇದೆ. ಈ ಅದೃಶ್ಯ ಗ್ರಹಣವು ವೃಷಭ ರಾಶಿಯವರ ಜೀವನದಲ್ಲಿ ಏಕೆ ಇಷ್ಟೊಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಲಿದೆ ಎಂದು ಈಗ ವಿವರವಾಗಿ ನೋಡೋಣ. ಈ ಗ್ರಹಣದ ಪ್ರಭಾವವು ಹೆಚ್ಚಾಗಿ ಕುಂಭರಾಶಿ, ಅದರಲ್ಲೂ ಮುಖ್ಯವಾಗಿ ಶತಭಿಷ ನಕ್ಷತ್ರದ ಸುತ್ತ ಕೇಂದ್ರೀಕೃತವಾಗಿರುತ್ತದೆ. ಇಲ್ಲಿ ಅನೇಕರಿಗೆ ತಕ್ಷಣವೇ ಒಂದು ಸಂದೇಹ ಬರಬಹುದು: ಶತಭಿಷ ನಕ್ಷತ್ರವು ಕುಂಭ ರಾಶಿಗೆ ಸೇರಿದುದಲ್ಲವೇ? ಹಾಗಾದರೆ ವೃಷಭ ರಾಶಿಗೆ ಅದರಿಂದ ಏಕೆ ಅಷ್ಟೊಂದು ಲಾಭವಾಗುತ್ತದೆ ಎಂದು ನೀವು ಆಶ್ಚರ್ಯಪಡಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಷಭ ರಾಶಿಯಿಂದ ಲೆಕ್ಕ ಹಾಕಿದರೆ ಕುಂಭರಾಶಿಯು ಕರ್ಮಸ್ಥಾನ, ಅಂದರೆ ಜೀವನದ 10ನೇ ಮನೆ ಆಗುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ 10ನೇ ಮನೆ ಎಂಬುದು ಅತ್ಯಂತ ಮಹತ್ವದ್ದಾಗಿದೆ. ಅದು ನಮ್ಮ ಉದ್ಯೋಗ, ನಾವು ಮಾಡುವ ವ್ಯಾಪಾರ, ಸಮಾಜದಲ್ಲಿ ನಮಗೆ ಸಿಗುವ ಕೀರ್ತಿ ಪ್ರತಿಷ್ಠೆಗಳು ಮತ್ತು 4 ಜನರ ಮಧ್ಯೆ ನಮ್ಮ ಸ್ಥಾನಮಾನವನ್ನು ನಿರ್ಧರಿಸುವ ಅತ್ಯಂತ ಶಕ್ತಿಶಾಲಿ ಸ್ಥಾನ. ಇನ್ನು ಶತಭಿಷ ನಕ್ಷತ್ರದ ವಿಷಯಕ್ಕೆ ಬಂದರೆ ಇದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಈ ನಕ್ಷತ್ರದ ಅಧಿಪತಿ ರಾಹು, ಹಾಗೆಯೇ ಈ ನಕ್ಷತ್ರದ ಅಧಿದೇವತೆ ಸಾಕ್ಷಾತ್ ವರುಣದೇವ. ರಾಹುವಿನ ಸಾಮಾನ್ಯ ಲಕ್ಷಣವೇನೆಂದರೆ ಯಾವುದನ್ನೇ ಆದರೂ ಹಠಾತ್ತಾಗಿ, ಯಾರೂ ಊಹಿಸದ ರೀತಿಯಲ್ಲಿ, ಕನಸಿನಲ್ಲೂ ಎಣಿಸದ ರೀತಿಯಲ್ಲಿ ನೀಡುವುದು. ಶತಭಿಷ ನಕ್ಷತ್ರವು ನಿಗೂಢ ರಹಸ್ಯಗಳನ್ನು ಭೇದಿಸಲು, ಹಳೆಯ ರೋಗಗಳನ್ನು ಅಥವಾ ದೀರ್ಘಕಾಲದ ಸಮಸ್ಯೆಗಳನ್ನು ಗುಣಪಡಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಸಿದ್ಧಿ ಪಡೆದಿದೆ. ಈ ಅದ್ಭುತ ಶತಭಿಷ ಶಕ್ತಿಯು ನೇರವಾಗಿ ವೃಷಭ ರಾಶಿಯವರ 10ನೇ ಮನೆ, ಅಂದರೆ ಕರ್ಮಸ್ಥಾನದಲ್ಲಿ ಪ್ರತಿಫಲಿಸುತ್ತಿರುವುದರಿಂದ ಅವರ ವೃತ್ತಿಜೀವನ ಮತ್ತು ಆರ್ಥಿಕ ಜೀವನದಲ್ಲಿ ಯಾರೂ ಊಹಿಸದ ಪವಾಡಗಳು ನಡೆಯಲಿವೆ ಎಂದು ಜ್ಯೋತಿಷ್ಯ ನಂಬಿಕೆಗಳು ಸ್ಪಷ್ಟವಾಗಿ ಹೇಳುತ್ತವೆ. ಅದೃಷ್ಟದ ಹಣ ಹೊಡೆಯಲಿದೆ ಎಂದು ನಾವು ಶೀರ್ಷಿಕೆಯಲ್ಲಿ ಹೇಳಿದ್ದೆವು. ಇದನ್ನು ಕೇಳಿದ ತಕ್ಷಣವೇ ಹಲವರಿಗೆ ನಿಜವಾಗಿಯೂ ಮಾರುಕಟ್ಟೆಗೆ ಹೋಗಿ ಅದೃಷ್ಟದ ಚೀಟಿ ಖರೀದಿಸಿದರೆ ಕೋಟ್ಯಂತರ ಹಣ ಬರುತ್ತದೆಯೇ ಎಂಬ ಆಲೋಚನೆ ಬರಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇಲ್ಲಿ ಆ ರೀತಿ ಎಂದರೆ ಅದರ ಅಕ್ಷರಶಃ ಅರ್ಥ ಅದೃಷ್ಟದ ಚೀಟಿ ಎಂದಲ್ಲ.
ಇದು ಅನಿರೀಕ್ಷಿತವಾಗಿ ಒದಗಿ ಬರುವ ಅದ್ಭುತವಾದ ಆರ್ಥಿಕ ಅವಕಾಶ ಅಥವಾ ಜೀವನದಲ್ಲಿ ಎಂದೋ ಆಸೆ ಕೈಬಿಟ್ಟಿದ್ದ ಅನಿರೀಕ್ಷಿತ ಧನಲಾಭ ಎಂದು ತಿಳಿಯಬೇಕು. ವೃಷಭ ರಾಶಿಯವರಿಗೆ ಈ ಆಗಸ್ಟ್ 28ರ ಗ್ರಹಣದ ನಂತರ ಹಣವು ಕೇವಲ ಒಂದೇ ಮೂಲದಿಂದ ಅಲ್ಲದೆ ಹಲವಾರು ವಿಭಿನ್ನ ರೂಪಗಳಲ್ಲಿ ಬರಬಹುದು. ಉದಾಹರಣೆಗೆ, ನೀವು ಯಾರಿಗೋ ಎಂದೋ ಸಾಲ ಕೊಟ್ಟಿರುತ್ತೀರಿ. ಆ ವ್ಯಕ್ತಿ ಮುಖ ತೋರಿಸದೆ ತಪ್ಪಿಸಿಕೊಂಡಿರುತ್ತಾನೆ. ಆ ಹಣ ಇನ್ನೂ ಕೈಸೇರದು ಎಂದು ನೀವು ಸಂಪೂರ್ಣವಾಗಿ ಆಸೆ ಕೈಬಿಟ್ಟಿರಬಹುದು. ಅಂತಹ ನಿಂತುಹೋದ ಹಣವನ್ನು ಇದ್ದಕ್ಕಿದ್ದಂತೆ ಅವರೇ ತಂದು ನಿಮ್ಮ ಕೈಗೆ ಕೊಡಬಹುದು. ಅಥವಾ ನಿಮ್ಮ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದಾದರೂ ನ್ಯಾಯಾಲಯದ ವ್ಯಾಜ್ಯ ಅಥವಾ ಕುಟುಂಬದ ಸದಸ್ಯರ ನಡುವಿನ ಆಸ್ತಿ ವಿವಾದವು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದರೆ ಅದು ಹಠಾತ್ತಾಗಿ ನಿಮಗೆ ಅನುಕೂಲಕರವಾಗಿ ಇತ್ಯರ್ಥವಾಗಬಹುದು. ವ್ಯಾಪಾರದಲ್ಲಿ ನೀವು ತೊಡಗಿಸಿದ ಸಣ್ಣ ಹೂಡಿಕೆ ಅಥವಾ ಎಂದೋ ಖರೀದಿಸಿ ಬಿಟ್ಟಿದ್ದ ಒಂದು ಸಣ್ಣ ಜಮೀನಿನ ತುಂಡು ಯಾರೂ ಊಹಿಸದ ರೀತಿಯಲ್ಲಿ ದುಪ್ಪಟ್ಟು ಲಾಭವನ್ನು ತಂದುಕೊಡಬಹುದು. ಹೀಗೆ ನಿಮಗೆ ತಿಳಿಯದೆಯೇ ನೀವು ಕಿಂಚಿತ್ತೂ ನಿರೀಕ್ಷಿಸದ ಒಂದು ಮೂಲದ ಮೂಲಕ ದೊಡ್ಡ ಮೊತ್ತದ ಹಣ ನಿಮ್ಮ ಖಾತೆಗೆ ಜಮೆಯಾಗುವುದನ್ನೇ ನಾವು ಅದೃಷ್ಟದ ಹಣ ಬಂದಂತಹ ಭಾಗ್ಯವೆಂದು ಪರಿಗಣಿಸುತ್ತಿದ್ದೇವೆ. ಏಕೆಂದರೆ ಕಷ್ಟಪಡದೆ ಬರುವುದು ಮಾತ್ರವಲ್ಲ, ನಮಗೆ ಬರಬೇಕಾದ ಹಣ ಸರಿಯಾದ ಸಮಯಕ್ಕೆ ಕೈಸೇರಿದರೆ ಅದು ಅದೃಷ್ಟಕ್ಕೆ ಸಮಾನವೇ ಅಲ್ಲವೇ? ಇದು ವೃಷಭ ರಾಶಿಯವರು ತಪ್ಪದೇ ಗಮನಿಸಬೇಕಾದ ವಿಷಯ. ವೃಷಭ ರಾಶಿಯವರು ಸಹಜವಾಗಿಯೇ ಕಷ್ಟಪಟ್ಟು ದುಡಿಯುವ ಗುಣವನ್ನು ಹೊಂದಿರುತ್ತಾರೆ. ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಜೀವನದಲ್ಲಿ ಸ್ಥಿರತೆ, ಸುಂದರವಾದ ವಸ್ತುಗಳು ಮತ್ತು ಕನಸುಗಳೆಂದರೆ ತುಂಬಾ ಇಷ್ಟ. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಸರಿಯಾದ ಫಲ ಸಿಗದಿರುವುದು, ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅವರು ಪ್ರತಿಯಾಗಿ ನಿಮಗೆ ಕೇಡು ಬಗೆಯುವುದು ಮುಂತಾದ ಘಟನೆಗಳು ಹೆಚ್ಚಾಗಿ ನಡೆದಿರಬಹುದು. ನೀವು ಅನುಭವಿಸಿದ ಈ ಮಾನಸಿಕ ಯಾತನೆಗೆ ನೀವು ಹರಿಸಿದ ಬೆವರಿಗೆ ಸರಿಯಾದ ಪ್ರತಿಫಲ ದೊರೆಯುವ ಸಮಯ ಈ ಗ್ರಹಣದೊಂದಿಗೆ ಆರಂಭವಾಗುತ್ತದೆ. ನಿಮ್ಮ ತಾಳ್ಮೆಯೇ ನಿಮಗೆ ರಕ್ಷೆ ಎಂದು ಇಷ್ಟು ದಿನ ನೀವು ನಂಬಿದ್ದೀರಿ. ಆ ನಂಬಿಕೆ ಈಗ ನಿಜವಾಗಲಿದೆ. ಶತಭಿಷ ನಕ್ಷತ್ರವೆಂದರೆ 100 ವೈದ್ಯರ ಸಮೂಹಿ ಎಂಬ ನಾಣ್ಣುಡಿ ಜ್ಯೋತಿಷ್ಯದಲ್ಲಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ, ವೃತ್ತಿಪರವಾಗಿ ಇಷ್ಟು ದಿನಗಳ ಕಾಲವಿದ್ದ 100 ಬಗೆಯ ಸಮಸ್ಯೆಗಳಿಗೆ ಈ ಶತಭಿಷ ನಕ್ಷತ್ರದ ಶಕ್ತಿಯು ಒಂದೇ ಬಾರಿಗೆ ಪರಿಹಾರವನ್ನು ತೋರಿಸಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಉದ್ಯೋಗ ಮಾಡುವ ವೃಷಭ ರಾಶಿಯವರಿಗೆ ಈ ಸಮಯವು ಸುವರ್ಣ ಯುಗದಂತಿದೆ ಎಂದು ಹೇಳಬಹುದು. ನಿಮ್ಮ ಕರ್ಮಸ್ಥಾನದಲ್ಲಿ ಉಂಟಾಗುತ್ತಿರುವ ಈ ಅದ್ಭುತ ಜ್ಯೋತಿಷ್ಯ ಬದಲಾವಣೆಯಿಂದಾಗಿ ಕಚೇರಿಯಲ್ಲಿ ನಿಮ್ಮ ಸ್ಥಾನಮಾನ ಒಂದೇ ಬಾರಿಗೆ ಬದಲಾಗುತ್ತದೆ. ಇಷ್ಟು ದಿನ ನೀವು ಕಚೇರಿಯಲ್ಲಿ ಎಷ್ಟೇ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ಕಾರ್ಯಯೋಜನೆಗಳನ್ನು ಪೂರ್ಣಗೊಳಿಸಿದರು, ನಿಮ್ಮ ಮೇಲಧಿಕಾರಿ ಅಥವಾ ಆಡಳಿತ ಮಂಡಳಿ ನಿಮ್ಮನ್ನು ಸರಿಯಾಗಿ ಗುರುತಿಸಲಿಲ್ಲ ಎಂದು ನೀವು ಮನಸ್ಸಿನಲ್ಲೇ ಕೊರಗುತ್ತಾ ಇದ್ದಿರಬಹುದು. ನಿಮಗಿಂತ ಕಡಿಮೆ ಕಷ್ಟಪಡುವವರು ಬಡ್ತಿ ಪಡೆದು ಮುಂದೆ ಹೋಗುತ್ತಿದ್ದರೆ ನಿಮಗೆ ತುಂಬಾ ನೋವಾಗಿರಬಹುದು. ಆದರೆ ಈ ಆಗಸ್ಟ್ 28ರ ಗ್ರಹಣದ ಪ್ರಭಾವದ ನಂತರ ಪರಿಸ್ಥಿತಿಗಳು ಸಂಪೂರ್ಣವಾಗಿ ತಲೆಕೆಳಗಾಗುತ್ತವೆ. ಯಾರಾದರೆ ನಿಮ್ಮ ಪ್ರತಿಭೆಯನ್ನು ಕೀಳಾಗಿ ಕಂಡಿದ್ದರೋ ಅವರೇ ಸ್ವತಃ ಬಂದು ನಿಮ್ಮ ಕೆಲಸದ ನೈಪುಣ್ಯತೆಯನ್ನು ಮೆಚ್ಚಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಬಡ್ತಿ ಅಥವಾ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ವೇತನ ಹೆಚ್ಚಳ ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ. ಹಲವು ದಿನಗಳಿಂದ ನಾನಾ ಕಾರಣಗಳಿಂದ ಬಾಕಿ ಉಳಿದಿದ್ದ ಕಾರ್ಯಕ್ಷಮತೆಯ ಮೌಲ್ಯಮಾಪನಗಳೆಲ್ಲವೂ ಸಕಾರಾತ್ಮಕವಾಗಿ ಇತ್ಯರ್ಥವಾಗಬಹುದು. ಮೇಲಧಿಕಾರಿಗಳಿಂದ ನಿಮಗೆ ಅಪೂರ್ವ ಬೆಂಬಲ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ವಿದೇಶಕ್ಕೆ ಹೋಗಬಯಸುವವರಿಗೆ ಅಥವಾ ದೂರದ ಊರುಗಳಲ್ಲಿ ಉತ್ತಮ ಅವಕಾಶಕ್ಕಾಗಿ ಕಾಯುತ್ತಿರುವವರಿಗೆ ಶತಭಿಷ ನಕ್ಷತ್ರದ ಅಧಿಪತಿಯಾದ ರಾಹುವು ಒಂದು ಅದ್ಭುತವಾದ ಅವಕಾಶವನ್ನು ಸೃಷ್ಟಿಸಬಲ್ಲನು. ರಾಹು ವಿದೇಶಿ ಪ್ರಯಾಣಗಳಿಗೆ, ನೂತನ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಕಾರಕನಾಗಿರುವುದರಿಂದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿರುವವರಿಗೆ, ತಂತ್ರಾಂಶ ಅಭಿಯಂತರರಿಗೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯಂತ ಅನುಕೂಲಕರವಾದ ಸಮಯ. ನೀವು ಎಂದು ಊಹಿಸದ ಬಹುರಾಷ್ಟ್ರೀಯ ಸಂಸ್ಥೆಯಿಂದ ನಿಮಗೆ ಆಹ್ವಾನ ಬರಬಹುದು. ವ್ಯಾಪಾರ ರಂಗದಲ್ಲಿರುವ ವೃಷಭ ರಾಶಿಯವರಿಗೂ ಸಹ ಈ ಆಗಸ್ಟ್ 28ರ ಗ್ರಹಣವು ಒಂದು ದೊಡ್ಡ ವರದಂತಿದೆ. ವ್ಯಾಪಾರವೆಂದರೆ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಲಾಭನಷ್ಟಗಳು, ಏಳುಬೀಳುಗಳು ಸಹಜವೆಂದು ಎಲ್ಲರಿಗೂ ತಿಳಿದಿದೆ. ಆದರೆ ಕಳೆದ ಕೆಲವು ಸಮಯದಿಂದ ನೀವು ವ್ಯಾಪಾರದಲ್ಲಿ ಒಂದು ಮಂದಗತಿಯನ್ನು ಎದುರಿಸಿರಬಹುದು. ನೀವು ಎಷ್ಟೇ ಬಂಡವಾಳ ಹೂಡಿದರೂ ನಿರೀಕ್ಷಿತ ಆದಾಯ ಬಾರದಿರುವುದು, ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿರುವುದು ನಡೆದಿರಬಹುದು. ಆದರೆ ಈ ಗ್ರಹಣದ ನಂತರ ನಿಮ್ಮ ವ್ಯಾಪಾರದಲ್ಲಿ ಒಬ್ಬ ಅನಿರೀಕ್ಷಿತ ಗ್ರಾಹಕ ಅಥವಾ ದೊಡ್ಡ ಬೇಡಿಕೆ ನಿಮ್ಮ ಬಾಗಿಲು ತಟ್ಟುವ ಸಾಧ್ಯತೆಯಿದೆ. ನೀವು ದೀರ್ಘಕಾಲದಿಂದ ಹಗಲಿರುಳು ಶ್ರಮಿಸುತ್ತಿದ್ದ ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ಹಠಾತ್ತಾಗಿ ಅಂತಿಮಗೊಳ್ಳಬಹುದು. ನಿಮ್ಮ ಸ್ಪರ್ಧಿಗಳೇ ಆಶ್ಚರ್ಯಪಡುವಂತೆ ನಿಮ್ಮ ವ್ಯಾಪಾರವು 4 ದಿಕ್ಕುಗಳಲ್ಲಿ ವಿಸ್ತರಿಸುತ್ತದೆ.
ನಿಮ್ಮ ಅಂಗಡಿಯಲ್ಲಿ ಅಥವಾ ಗೋದಾಮಿನಲ್ಲಿ ಬಹಳ ದಿನಗಳಿಂದ ಮಾರಾಟವಾಗದೆ ಉಳಿದಿದ್ದ ನಿಷ್ಪ್ರಯೋಜಕ ದಾಸ್ತಾನು ಸಹ ಅನಿರೀಕ್ಷಿತವಾಗಿ ಮಾರಾಟವಾಗಿ ನಿಮಗೆ ಹಣ ಬರಬಹುದು. ಹಳೆಯ ಪಾಲುದಾರಿಕೆ ಸಮಸ್ಯೆಗಳು ಅಥವಾ ಪಾಲುದಾರರೊಂದಿಗಿನ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಅವು ತಾವಾಗಿಯೇ ಬಗೆಹರಿದು ಹೊಸ ವ್ಯಾಪಾರ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತವೆ. ಮುಖ್ಯವಾಗಿ ಅಂತರ್ಜಾಲ ವ್ಯಾಪಾರ, ವಿದ್ಯುನ್ಮಾನ ವಾಣಿಜ್ಯ ಅಥವಾ ತಂತ್ರಜ್ಞಾನ ಆಧಾರಿತ ವ್ಯಾಪಾರ ಮಾಡುವ ವೃಷಭ ರಾಶಿಯವರಿಗೆ ಈ ಶತಭಿಷ ನಕ್ಷತ್ರದ ಪ್ರಭಾವವು ಅಕ್ಷರಶಃ ಕನಕವೃಷ್ಟಿ ಸುರಿಸುವ ಸಾಧ್ಯತೆಯಿದೆ. ಮಾರುಕಟ್ಟೆಯಲ್ಲಿ ಎಲ್ಲೆಲ್ಲೋ ಬಾಕಿ ಉಳಿದಿದ್ದ ನಿಮ್ಮ ಸಂದಾಯಗಳೆಲ್ಲವೂ ಒಂದಾದ ಮೇಲೊಂದರಂತೆ ಪಾವತಿಯಾಗುತ್ತವೆ. ನಿಮ್ಮ ಕೈಯಲ್ಲಿ ಯಾವಾಗಲೂ ಹಣ ಓಡಾಡುವ ಒಂದು ಅದ್ಭುತ ಪರಿಸ್ಥಿತಿ ಬರುತ್ತದೆ. ಇನ್ನೂ ಒಂದು ಮುಖ್ಯವಾದ ವಿಷಯವಿದೆ. ನಿಮ್ಮ ಸಂಬಂಧಿಕರು ಅಳಬೇಕಾಗುತ್ತದೆ ಎಂದು ನಾವು ಪ್ರಾರಂಭದಲ್ಲಿ ಹೇಳಿದ್ದೆವಲ್ಲವೇ? ಅದರ ಅರ್ಥ ಕುಟುಂಬದ ಸದಸ್ಯರ ನಡುವೆ ದ್ವೇಷ ಹೆಚ್ಚಾಗುತ್ತದೆ ಎಂದಾಗಲಿ ಅಥವಾ ಯಾರಿಗೋ ಏನೋ ಅನಾಹುತವಾಗುತ್ತದೆ ಎಂದಾಗಲಿ ಖಂಡಿತ ಅಲ್ಲ. ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಂಬಂಧಿಕರಲ್ಲಿ, ನೆರೆಹೊರೆಯವರಲ್ಲಿ ಕೆಲವರು ಇರುತ್ತಾರೆ. ಅವರು ನಮ್ಮ ಏಳಿಗೆಯನ್ನು ನೋಡಿ ಸಹಿಸುವುದಿಲ್ಲ. ವೃಷಭ ರಾಶಿಯವರನ್ನು ಇಷ್ಟು ದಿನ ಕೀಳಾಗಿ ಕಂಡವರು ಇವರು ಜೀವನದಲ್ಲಿ ಇನ್ನೇನು ಸಾಧಿಸುತ್ತಾರೆ, ಇವರ ಕೈಯಲ್ಲಿ ಏನೂ ಆಗಲ್ಲ ಎಂದು ಗೇಲಿ ಮಾಡಿದವರು ಈ ಗ್ರಹಣದ ನಂತರ ನಿಮ್ಮ ಸ್ಥಾನಮಾನ ಮತ್ತು ವೈಭವವನ್ನು ನೋಡಿ ದಂಗಾಗುತ್ತಾರೆ. ನೀವು ಹೊಸದಾಗಿ ಖರೀದಿಸಲಿರುವ ಮನೆ ಇರಬಹುದು, ಅಥವಾ ನೀವು ಹೆಮ್ಮೆಯಿಂದ ಮನೆಗೆ ತರಲಿರುವ ಐಷಾರಾಮಿ ವಾಹನ ಇರಬಹುದು, ಅಥವಾ ನಿಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ, ಅವರ ವಿವಾಹಗಳಿಗೆ ನೀವು ರಾಜಾರೋಷವಾಗಿ ಮಾಡುವ ಖರ್ಚು ಇರಬಹುದು. ಇವೆಲ್ಲವನ್ನೂ ನೋಡಿ ಬೆರಗಾಗುವುದು, ಮನದಲ್ಲೇ ಅಸೂಯೆಪಡುವುದು ಅವರ ಸರದಿಯಾಗುತ್ತದೆ. ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಮಾತನಾಡಲಾಗದೆ, ನಿಮ್ಮ ಯಶಸ್ಸನ್ನು ಕಿಂಚಿತ್ತೂ ಜೀರ್ಣಿಸಿಕೊಳ್ಳಲಾಗದೆ ತೀವ್ರವಾಗಿ ಚಡಪಡಿಸುವ ಪರಿಸ್ಥಿತಿ ಬರುತ್ತದೆ. ಇದೇ ನಿಮ್ಮ ಜೀವನದಲ್ಲಿ ನೀವು ಸಾಧಿಸುವ ನಿಜವಾದ ಗೆಲುವು. ಇಷ್ಟು ದಿನ ನೀವು ಅನುಭವಿಸಿದ ಅವಮಾನಗಳಿಗೆ, ನೀವು ಮೌನವಾಗಿ ಸಹಿಸಿದ ಚುಚ್ಚುಮಾತುಗಳಿಗೆ ಈ ಆರ್ಥಿಕ ಬೆಳವಣಿಗೆಯೇ ಒಂದು ಕಪಾಳಮೋಕ್ಷದಂತಹ ಉತ್ತರವನ್ನು ನೀಡುತ್ತದೆ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದವರೇ ನಾಳೆ ನಿಮ್ಮ ಬಳಿ ಬಂದು ಸಲಹೆ ಕೇಳುವ ಮಟ್ಟಕ್ಕೆ ನೀವು ಬೆಳೆಯುತ್ತೀರಿ. ಈ ವಿಡಿಯೋದಲ್ಲಿ ಹೇಳುತ್ತಿರುವ ವಿಷಯಗಳು ನಿಮಗೆ ಸರಿಹೊಂದುತ್ತಿದ್ದರೆ, ನಿಮಗೆ ಉಪಯೋಗವಾಗುತ್ತಿದೆ ಎನಿಸಿದರೆ ತಕ್ಷಣವೇ ಒಂದು ಲೈಕ್ ಮಾಡಿ. ಈಗಲೇ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಇಂತಹ ಆಳವಾದ, ನಿಖರವಾದ ಜ್ಯೋತಿಷ್ಯ ವಿಶ್ಲೇಷಣೆಗಳು ನಿಮಗೆ ಮುಂದೆಯೂ ಸಾಕಷ್ಟು ಬರಲಿವೆ. ಇನ್ನೂ ಕುಟುಂಬ ವ್ಯವಹಾರಗಳು, ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯಕ್ಕೆ ಬಂದರೆ, ವೃಷಭ ರಾಶಿಯವರಿಗೆ ಈ ಸಮಯವು ಅಪಾರ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಗ್ರಹಣದ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ತಿಳಿಯದ ಸಂದಿಗ್ಧತೆಗಳು ಸಂಪೂರ್ಣವಾಗಿ ದೂರವಾಗಿ ಸ್ಪಷ್ಟತೆ ದೊರೆಯುತ್ತದೆ. ಜೀವನ ಸಂಗಾತಿಯೊಂದಿಗೆ ಈ ಹಿಂದೆ ಇದ್ದ ಸಣ್ಣಪುಟ್ಟ ತಪ್ಪುಗ್ರಹಿಕೆಗಳು, ಸಂವಹನದ ಕೊರತೆಯಿಂದ ಬಂದಿದ್ದ ಜಗಳಗಳು ಶಮನಗೊಳ್ಳುತ್ತವೆ. ಶತಭಿಷ ನಕ್ಷತ್ರವು ಗುಣಪಡಿಸುವ ಶಕ್ತಿಯನ್ನು ಹೇರಳವಾಗಿ ಹೊಂದಿರುವುದರಿಂದ ಅದು ಕೇವಲ ದೈಹಿಕ ರೋಗಗಳನ್ನು ಮಾತ್ರವಲ್ಲದೆ ಮುರಿದುಬಿದ್ದ ಸಂಬಂಧಗಳನ್ನು, ನೋವುಂಡ ಮನಸ್ಸುಗಳನ್ನು ಸಹ ಅತ್ಯಂತ ಮೃದುವಾಗಿ ಸರಿಪಡಿಸುತ್ತದೆ. ನಿಮ್ಮ ಮಾತಿಗೆ ನಿಮ್ಮ ಕುಟುಂಬದಲ್ಲಿ ಹಿಂದಿಗಿಂತಲೂ ಹೆಚ್ಚಿನ ಗೌರವ ದೊರೆಯುತ್ತದೆ. ನೀವು ನೀಡುವ ಸಲಹೆಗಳನ್ನು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯ ಹಿರಿಯರು ಅತ್ಯಂತ ಸಕಾರಾತ್ಮಕವಾಗಿ ಸ್ವೀಕರಿಸುತ್ತಾರೆ. ಇನ್ನು ವಿವಾಹಕ್ಕಾಗಿ ಬಹಳ ದಿನಗಳಿಂದ ಕಾಯುತ್ತಿರುವ ಯುವಕ ಯುವತಿಯರಿಗೆ ಅನಿರೀಕ್ಷಿತವಾಗಿ ಉತ್ತಮ ಸಂಬಂಧ ಕೂಡಿಬರುವ ಸಾಧ್ಯತೆಯಿದೆ. ಅದೂ ಸಹ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವ, ಸಮಾಜದಲ್ಲಿ ಒಳ್ಳೆಯ ಹೆಸರಿರುವ ಕುಟುಂಬದಿಂದ ಆ ಸಂಬಂಧ ಬರಬಹುದು. ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮಗೆ ಸಿಗುವ ಮತ್ತೊಂದು ಅದೃಷ್ಟದ ಹಣದಂತಹ ಭಾಗ್ಯವೆಂದೇ ಹೇಳಬಹುದು. ಮದುವೆಯಾಗಲು ಬಯಸುವ ಪ್ರೇಮಿಗಳಿಗೆ ಹಿರಿಯರಿಂದ ಎದುರಾಗಿದ್ದ ವಿರೋಧವು ಕ್ರಮೇಣ ಕಡಿಮೆಯಾಗಿ ಅವರು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಆರೋಗ್ಯದ ವಿಷಯದಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲೇಬೇಕು. ಜ್ಯೋತಿಷ್ಯ ವಿಶ್ಲೇಷಣೆಯಿಂದ ತಕ್ಷಣವೇ ಹಲವು ಜ್ಯೋತಿಷಿಗಳು ಆರೋಗ್ಯದ ವಿಚಾರದಲ್ಲಿ ಭಯಪಡಿಸುವಂತಹ ವಿಷಯಗಳನ್ನು ಹೇಳುತ್ತಿರುತ್ತಾರೆ. ಆದರೆ ಇಲ್ಲಿ ನೀವು ಕಿಂಚಿತ್ತೂ ಭಯಪಡಬೇಕಾದ ಅಗತ್ಯವಿಲ್ಲ. ವೃಷಭ ರಾಶಿಯವರು ಸಹಜವಾಗಿಯೇ ದೃಢವಾದ ಶರೀರ ರಚನೆಯನ್ನು, ಕಷ್ಟ ಸಹಿಷ್ಣುತೆಯನ್ನು ಹೊಂದಿರುತ್ತಾರೆ. ಆದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅತಿಯಾಗಿ ಯೋಚಿಸುವುದರಿಂದ ಆಗಾಗ್ಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿರುತ್ತಾರೆ. ಈ ಗ್ರಹಣದ ಸಮಯದಲ್ಲಿ ಮತ್ತು ಆನಂತರ ಬರುವ ತಿಂಗಳುಗಳಲ್ಲಿ ನೀವು ಕೇವಲ ನಿಮ್ಮ ನಿದ್ರೆ ಮತ್ತು ವಿಶ್ರಾಂತಿಯ ಕಡೆಗೆ ಸ್ವಲ್ಪ ಗಮನ ನೀಡಿದರೆ ಸಾಕು. ಶತಭಿಷ ನಕ್ಷತ್ರದ ಪ್ರಭಾವದಿಂದಾಗಿ ನಿಮಗೆ ಸರಿಯಾದ ವೈದ್ಯರು ಸಿಗುವುದು ಅಥವಾ ನೀವು ತೆಗೆದುಕೊಳ್ಳುತ್ತಿರುವ ಔಷಧಗಳು ಅದ್ಭುತವಾಗಿ ಕೆಲಸ ಮಾಡುವುದು ಜರುಗಬಹುದು. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಕೀಲು ನೋವು,
ಜೀರ್ಣಕ್ರಿಯೆಯ ಸಮಸ್ಯೆಗಳು ಅಥವಾ ಸಣ್ಣಪುಟ್ಟ ಅಲರ್ಜಿಗಳಂತಹ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಬಹುತೇಕ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆಯಿದೆ. ದಿನವೂ ಬೆಳಿಗ್ಗೆ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಧ್ಯಾನ ಮಾಡುವುದು, ಪ್ರಕೃತಿಯ ಮಡಿಲಲ್ಲಿ ಕೊಂಚ ಹೊತ್ತು ವಾಯುವಿಹಾರ ಮಾಡುವುದು, ಕಣ್ಣು ತುಂಬಾ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿದ್ರಿಸುವುದರಿಂದ ನೀವು ಸಂಪೂರ್ಣ ಆರೋಗ್ಯವಾಗಿ ಉತ್ಸಾಹದಿಂದ ಇರುತ್ತೀರಿ. ನಿಮ್ಮ ದೈಹಿಕ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವೂ ಸದೃಢಗೊಳ್ಳುತ್ತದೆ. ಆದರೆ ಇಲ್ಲೇ ಅಸಲಿ ತಿರುವು ಇರುವುದು. ಎಲ್ಲರಿಗೂ ಒಂದು ಸಹಜವಾದ ಸಂದೇಹ ಬರಬಹುದು. ಈ ಫಲಿತಾಂಶಗಳು ವೃಷಭ ರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ, ಅಂದರೆ ಲಕ್ಷಾಂತರ ಜನರಿಗೆ ಒಂದೇ ರೀತಿಯಲ್ಲಿ ಅಕ್ಷರಶಃ ಹೊಂದಿಕೆಯಾಗುತ್ತವೆಯೇ ಎಂದು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಮಾನ್ಯ ರಾಶಿಫಲವೆಂಬುದು ಒಂದು ವ್ಯಾಪಕವಾದ ಮಾರ್ಗದರ್ಶನವಷ್ಟೇ. ಇದು ಹವಾಮಾನ ವರದಿಯಿದ್ದಂತೆ ಎಂದು ಹೇಳಬಹುದು. ವೃಷಭ ರಾಶಿಯಲ್ಲಿ ಜನಿಸಿದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿನ ನವಗ್ರಹಗಳ ಸ್ಥಾನಗಳು, ನಿಮ್ಮ ಜನ್ಮ ನಕ್ಷತ್ರ ಅಂದರೆ ನೀವು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ದೀರಾ, ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅಥವಾ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಎಂಬುದರ ಮೇಲೆ, ಮತ್ತು ಪ್ರಸ್ತುತ ನಿಮಗೆ ನಡೆಯುತ್ತಿರುವ ದಶಾಭುಕ್ತಿಗಳು ಅಂದರೆ ಮಹಾದಶೆ, ಅಂತರ್ದಶೆಯಂತಹ ಹಲವು ಸೂಕ್ಷ್ಮ ಅಂಶಗಳ ಆಧಾರದ ಮೇಲೆ ಈ ಫಲಿತಾಂಶಗಳ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಕೆಲವರಿಗೆ ಈ ಅದೃಷ್ಟವು ಒಂದು ದೊಡ್ಡ ಸುನಾಮಿಯಂತೆ ಒಂದೇ ಬಾರಿಗೆ ಅಪ್ಪಳಿಸಬಹುದು. ಇನ್ನು ಕೆಲವರಿಗೆ ನಿಧಾನವಾಗಿ ಸ್ಥಿರವಾದ ಬದಲಾವಣೆಗಳ ರೂಪದಲ್ಲಿ ಹಂತಹಂತವಾಗಿ ಬರಬಹುದು. ಆದರೆ ಅದೃಷ್ಟ ಬಾಗಿಲು ತಟ್ಟುವುದು ಮಾತ್ರ 100% ಖಚಿತ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ವೃಷಭ ರಾಶಿಯ ಅಧಿಪತಿಯಾದ ಶುಕ್ರ, ಹಾಗೆಯೇ ಈ ಬದಲಾವಣೆಗೆ ಕಾರಣನಾದ ರಾಹು ಮತ್ತು ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾದ ಶನಿ ಗ್ರಹಗಳು ಶುಭಸ್ಥಾನಗಳಲ್ಲಿ ಬಲವಾಗಿದ್ದರೆ ಇನ್ನು ನೀವು ಮುಟ್ಟಿದ್ದೆಲ್ಲ ಚಿನ್ನವೇ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಈಗ ಅಸಲಿ ಧನಯೋಗ ಎಲ್ಲಿಂದ ಬರುತ್ತದೆ ಎಂದು ನೋಡೋಣ. ಗ್ರಹಣ ಮುಗಿದ ನಂತರ ಬರುವ ದಿನಗಳಲ್ಲಿ ಮತ್ತು ವಾರಗಳಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ 5 ಪ್ರಮುಖ ಸೂಚನೆಗಳಿವೆ. ಈ ಸೂಚನೆಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಎದುರಾದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು, ಈ ಗ್ರಹಣದ ಶುಭಫಲ ನಿಮ್ಮದಾಗಲಿದೆ ಎಂದು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು. ಮೊದಲ ಸೂಚನೆಯಾಗಿ, ನಿಮಗೆ ಅನಿರೀಕ್ಷಿತವಾಗಿ ಒಂದು ದೂರವಾಣಿ ಕರೆ ಬರಬಹುದು. ಅದು ಬಹಳ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದೇ ಇದ್ದ ಹಳೆಯ ಮಿತ್ರ, ಮಾಜಿ ಸಹೋದ್ಯೋಗಿ ಅಥವಾ ದೂರದ ಸಂಬಂಧಿಯಿಂದ ಆಗಿರಬಹುದು. ಅವರ ಮೂಲಕ ನಿಮಗೆ ಒಂದು ಅದ್ಭುತ ಆರ್ಥಿಕ ಅವಕಾಶ, ಹೊಸ ಉದ್ಯೋಗದ ಮಾಹಿತಿ ಅಥವಾ ಒಂದು ಪಾಲುದಾರಿಕೆಯ ವ್ಯಾಪಾರ ಒಪ್ಪಂದದ ಬಗ್ಗೆ ಪ್ರಸ್ತಾಪ ಬರಬಹುದು. ಆ ಸಣ್ಣ ದೂರವಾಣಿ ಕರೆ ನಿಮ್ಮ ಜೀವನದ ಹಾದಿಗೆ ಒಂದು ತಿರುವಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ. ಎರಡನೆಯ ಸೂಚನೆಯಾಗಿ, ನೀವು ಬಹುತೇಕ ಮರೆತು ಹೋಗಿದ್ದ ಅಥವಾ ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ಹಣಕಾಸಿನ ಪಾವತಿ ಬಗ್ಗೆ ಬ್ಯಾಂಕ್ನಿಂದ, ಸರ್ಕಾರಿ ಕಚೇರಿಯಿಂದ ಅಥವಾ ಸಂಬಂಧಪಟ್ಟ ವ್ಯಕ್ತಿಗಳಿಂದ ಒಂದು ಸಂದೇಶ ಅಥವಾ ಮೇಲ್ ಬರುತ್ತದೆ. ಇದು ನಿಮ್ಮ ಭವಿಷ್ಯ ನಿಧಿ ಹಣವಾಗಿರಬಹುದು, ಹಳೆಯ ವಿಮಾ ಕ್ಲೈಮ್ ಆಗಿರಬಹುದು, ಅಥವಾ ಯಾರೋ ಸಂಬಂಧಿಕರು ಕೊಡಬೇಕಾಗಿದ್ದ ಸಾಲವಾಗಿರಬಹುದು. ಅದು ಹಿಂತಿರುಗಿ ಬರುತ್ತದೆ ಎಂಬ ಸುದ್ದಿ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಮೂರನೆಯ ಸೂಚನೆಯಾಗಿ, ನೀವು ಕಿಂಚಿತ್ತೂ ಊಹಿಸದ ಕಡೆಯಿಂದ, ನೀವು ಅರ್ಜಿ ಕೂಡ ಸಲ್ಲಿಸದ ಯಾವುದೋ ಒಂದು ವಿಭಾಗದಿಂದ ಅಥವಾ ಸಂಸ್ಥೆಯಿಂದ ಹೊಸ ಉದ್ಯೋಗದ ಆಹ್ವಾನ ಬರಬಹುದು. ಅಥವಾ ನಿಮ್ಮ ಪ್ರಸ್ತುತ ಕಚೇರಿಯಲ್ಲೇ ನಿಮ್ಮ ಮೇಲಧಿಕಾರಿ ನಿಮ್ಮನ್ನು ಕರೆದು ಒಂದು ಹೊಸ, ಅತ್ಯಂತ ಪ್ರಮುಖವಾದ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹೊರಿಸಬಹುದು. ಇದು ಆರಂಭದಲ್ಲಿ ನಿಮಗೆ ಭಯ ಹುಟ್ಟಿಸಿದರೂ ಭವಿಷ್ಯದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳನ್ನು ಉತ್ತುಂಗಕ್ಕೇರಿಸುವ ಮೆಟ್ಟಿಲಾಗುತ್ತದೆ. ನಾಲ್ಕನೆಯ ಸೂಚನೆಯಾಗಿ, ನಿಮ್ಮ ಕುಟುಂಬದ ವಾತಾವರಣದಲ್ಲಿ ಆಸ್ತಿಗೆ ಸಂಬಂಧಿಸಿದ ಅಥವಾ ಹಣದ ಹಂಚಿಕೆಗೆ ಸಂಬಂಧಿಸಿದ ಒಂದು ಅತ್ಯಂತ ಸಕಾರಾತ್ಮಕ ಚರ್ಚೆ ಆರಂಭವಾಗುತ್ತದೆ. ಇಷ್ಟು ದಿನ ಈ ವಿಷಯ ಎತ್ತಿದರೆ ಜಗಳವಾಗುತ್ತದೆಯೋ ಎಂದು ಹೆದರುತ್ತಿದ್ದವರು ಕೂಡ ಈಗ ಅತ್ಯಂತ ಶಾಂತಿಯುತವಾಗಿ ಎಲ್ಲರಿಗೂ ಸಮ್ಮತವಾಗುವ ರೀತಿಯಲ್ಲಿ ಆಸ್ತಿಗಳ ಹಂಚಿಕೆ ಮಾಡಿಕೊಳ್ಳಲು ಅಥವಾ ಸ್ಥಿರಾಸ್ತಿಯನ್ನು ಮಾರಿ ಆ ಹಣವನ್ನು ಹಂಚಿಕೊಳ್ಳಲು ಮುಂದೆ ಬರುತ್ತಾರೆ. ಇನ್ನು ಐದನೆಯ ಅತ್ಯಂತ ಪ್ರಮುಖ ಸೂಚನೆ ಏನೆಂದರೆ, ನೀವು ಎಂದೋ ಬಾಲ್ಯದಲ್ಲಿ ಅಥವಾ ನಿಮ್ಮ ವೃತ್ತಿಜೀವನದ ಆರಂಭದಲ್ಲಿ ಮರೆತು ಹೋಗಿ ಮಾಡಿದ ಒಂದು ಸಣ್ಣ ಹೂಡಿಕೆ, ಅಂಚೆ ಕಚೇರಿ ಯೋಜನೆ ಅಥವಾ ಯಾವುದಾದರೂ ಚೀಟಿ ಹಣವು ಹಠಾತ್ತಾಗಿ ಪಕ್ವವಾಗಿ ಬಡ್ಡಿ ಸಮೇತ ಆ ದೊಡ್ಡ ಮೊತ್ತ ನಿಮ್ಮ ಕೈ ಸೇರುವ ಸಾಧ್ಯತೆಯಿದೆ. ಅವಕಾಶ ಒದಗಿ ಬರುವುದು ಅಥವಾ ನಿಮ್ಮ ಪೋಷಕರ ಮೂಲಕ ನಿಮಗೆ ಹಳೆಯ ಆಭರಣ ಅಥವಾ ಆಸ್ತಿ ಪತ್ರಗಳು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವುದು. ಈ 5 ಸೂಚನೆಗಳಲ್ಲಿ ಯಾವುದೂ ನಡೆದರೂ ಸಹ ಶತಭಿಷ ನಕ್ಷತ್ರ ಮತ್ತು ಆಗಸ್ಟ್ 28ರ ಚಂದ್ರಗ್ರಹಣವು ನಿಮ್ಮ ಮೇಲೆ ತನ್ನ ಸಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣ ಪ್ರಮಾಣದಲ್ಲಿ ಬೀರಲು ಪ್ರಾರಂಭಿಸಿದೆ ಎಂದು ನೀವು ಬಲವಾಗಿ ನಂಬಬಹುದು. ಕೊನೆಯಲ್ಲಿ ಹೇಳಲಿರುವ ಈ ಒಂದು ವಿಷಯವನ್ನು ಮಾತ್ರ ಅಪ್ಪಿತಪ್ಪಿಯೂ ತಪ್ಪಿಸಿಕೊಳ್ಳಬೇಡಿ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ನಾವು ಎಷ್ಟೇ ಅದೃಷ್ಟವಂತರಾಗಿದ್ದರೂ, ನಮ್ಮ ಜಾತಕ ಎಷ್ಟೇ ಬಲವಾಗಿದ್ದರೂ, ಆ ಅದೃಷ್ಟವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಲು
ಒದಗಿ ಬರುವ ಅವಕಾಶಗಳನ್ನು ಕೈಚೆಲ್ಲದಂತೆ ನೋಡಿಕೊಳ್ಳಲು ಮತ್ತು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಯಾವಾಗಲೂ ಒಳ್ಳೆಯದು. ಈ ಪರಿಹಾರಗಳಿಗಾಗಿ ನೀವು ಯಾರಿಗೋ ಸಾವಿರಾರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಪೂಜೆ, ಯಜ್ಞ, ಯಾಗಗಳನ್ನು ಮಾಡಬೇಕಾದ ಅಗತ್ಯವೇ ಇಲ್ಲ. ವೃಷಭ ರಾಶಿಯ ಅಧಿಪತಿ ಶುಕ್ರ, ಹಾಗೆಯೇ ಗ್ರಹಣಕ್ಕೆ ಕಾರಣನಾದ ಚಂದ್ರ, ಇವರಿಬ್ಬರಿಗೂ ಈಶ್ವರನ ಆರಾಧನೆ ಅಂದರೆ ಶಿವಾರಾಧನೆ ಎಂದರೆ ಅತ್ಯಂತ ಪ್ರೀತಿಪಾತ್ರವಾದದ್ದು. ಆದ್ದರಿಂದ ಈ ಗ್ರಹಣದ ಸಮಯದಲ್ಲಿ ಅಥವಾ ಆನಂತರ ಬರುವ ಸೋಮವಾರಗಳಲ್ಲಿ ನೀವು ಸಾಧ್ಯವಾದಾಗ ನಿಮ್ಮ ಹತ್ತಿರವಿರುವ ಶಿವಾಲಯಕ್ಕೆ ತೆರಳಿ ಆ ಪರಮಶಿವನ ದರ್ಶನ ಪಡೆದು ಶಿವಲಿಂಗಕ್ಕೆ ನಿಮ್ಮ ಕೈಯಾರೆ ಸ್ವತಃ ಜಲಾಭಿಷೇಕ ಮಾಡಿ. ಸಾಧ್ಯವಾದರೆ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ. ದಾನ ಮಾಡಲು ಸಾಧ್ಯವಾದರೆ ಬಡವರಿಗೆ ಅಥವಾ ಅನಾಥರಿಗೆ ನಿಮ್ಮ ಶಕ್ತಿಗನುಸಾರವಾಗಿ ಕಿಂಚಿತ್ತೂ ಅಹಂಕಾರವಿಲ್ಲದೆ ಅನ್ನದಾನ ಮಾಡಿ. ಹಾಲು, ಅಕ್ಕಿ ಅಥವಾ ಬಿಳಿಯ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಚಂದ್ರನಿಂದ ನಿಮ್ಮ ಜಾತಕದಲ್ಲಿ ಉಂಟಾಗುವ ನಕಾರಾತ್ಮಕ ಪ್ರಭಾವಗಳು ಏನಾದರೂ ಇದ್ದರೆ ಅವು ತಕ್ಷಣವೇ ನಿವಾರಣೆಯಾಗುತ್ತವೆ. ಪ್ರತಿದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣವೇ ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಹಾಮಂತ್ರವನ್ನು 108 ಬಾರಿ ಅತ್ಯಂತ ಶಾಂತವಾಗಿ ಕಣ್ಣು ಮುಚ್ಚಿ ಜಪಿಸಿ. ಇದನ್ನು ಮಾಡಿದರೆ ತಕ್ಷಣವೇ ಮನೆಯ ಮಾಡು ತೂತಾಗಿ ಕೋಟಿಗಟ್ಟಲೆ ಹಣ ಮನೆಯೊಳಗೆ ಬೀಳುತ್ತದೆ ಎಂದು ಯಾರೂ ಖಾತರಿ ನೀಡಲಾಗದು. ಆದರೆ ಈ ಸರಳ ಆಧ್ಯಾತ್ಮಿಕ ಆಚರಣೆಗಳಿಂದ ನಿಮ್ಮ ಮನಸ್ಸಿಗೆ ಒಂದು ಅದ್ಭುತ ಪ್ರಶಾಂತತೆ ದೊರೆಯುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತಷ್ಟು ಸ್ಪಷ್ಟವಾಗಿ ಚುರುಕಾಗಿರುತ್ತವೆ. ತನ್ಮೂಲಕ ನೀವು ಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಗ್ರಹಣದ ಸಮಯದಲ್ಲಿ ಪ್ರಾದೇಶಿಕ ಆಚಾರಗಳ ಪ್ರಕಾರ ನಿಮ್ಮ ಕುಟುಂಬದ ಹಿರಿಯರು ಏನಾದರೂ ಕಟ್ಟುಪಾಡು, ನಿಯಮಗಳನ್ನು ಹೇಳಿದರೆ ಅವುಗಳನ್ನು ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಗೌರವಿಸಿ ಪಾಲಿಸಿ. ನಿಮ್ಮ ಜೀವನದಲ್ಲಿ ಈ ದೊಡ್ಡ ಬದಲಾವಣೆಯಲ್ಲಿ ಹೇಗೆ ಆರಂಭವಾಗುತ್ತದೆ ಎಂಬುದನ್ನು ಖಚಿತವಾಗಿ ಕಾಲವೇ ಹೇಳಬೇಕು. ಆದರೆ ಆಗಸ್ಟ್ 28ರ ನಂತರ ಮುಂಬರುವ ದಿನಗಳು ಮತ್ತು ತಿಂಗಳುಗಳು ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ಸುವರ್ಣಮಯವಾದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ ಎಂದು ಮಾತ್ರ ಜ್ಯೋತಿಷ್ಯ ಪಂಡಿತರು ಅತ್ಯಂತ ಬಲವಾಗಿ ನಂಬುತ್ತಾರೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಸಹನೆಗೆ ತಕ್ಕ ಮನ್ನಣೆ ದೊರೆಯುವ ಸಮಯ ಕೊನೆಗೂ ಬಂದೊದಗಿದೆ. ನೀವು ಮಾಡಬೇಕಾಗಿರುವುದು ಒಂದೇ, ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನದೊಂದಿಗೆ ಅಚಲ ಆತ್ಮವಿಶ್ವಾಸದಿಂದ ನಿಮ್ಮ ಪ್ರಯತ್ನಗಳನ್ನು ಎಂದಿನಂತೆ ಮುಂದುವರಿಸಿಕೊಂಡು ಹೋಗುವುದಷ್ಟೇ. ಅನಿರೀಕ್ಷಿತವಾಗಿ ಎದುರಾಗುವ ಬದಲಾವಣೆಗಳನ್ನು ನೋಡಿ ಕಿಂಚಿತ್ತೂ ಹೆದರಬೇಡಿ, ಆತಂಕಪಡಬೇಡಿ. ಅವು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಭವಿಷ್ಯದ ಉನ್ನತಿಗಾಗಿಯೇ ನಡೆಯುತ್ತಿವೆ ಎಂದು ಬಲವಾಗಿ ನಂಬಿರಿ. ಯಾರಾದರೆ ನಿಮ್ಮನ್ನು ಪ್ರಯೋಜನವಿಲ್ಲದವರೆಂದು ಕಡೆಗಣಿಸಿದ್ದರೋ ಅವರಿಗೆ ನಿಮ್ಮ ಮಾತಿನಿಂದಲ್ಲ, ನಿಮ್ಮ ಅದ್ಭುತವಾದ ಯಶಸ್ಸಿನ ಮೂಲಕವೇ ತಕ್ಕ ಉತ್ತರ ನೀಡಿ. ಈ ಆಗಸ್ಟ್ 28ರ ಚಂದ್ರಗ್ರಹಣವು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಲ್ಲಾ ರೀತಿಯ ಶುಭಗಳನ್ನು, ಸಿರಿ ಸಂಪತ್ತುಗಳನ್ನು ತರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಾ, ಈ ವಿಡಿಯೋದಲ್ಲಿ ವಿವರಿಸಿದ ವಿಷಯಗಳು ನಿಮಗೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿವೆ ಎಂಬುದನ್ನು ಕಮೆಂಟ್ಸ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಕಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ ಅಥವಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಬರೆದು ನಿಮ್ಮ ಇಷ್ಟದೈವದ ಮೇಲಿನ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ಸರ್ವೇ ಜನ ಸುಖಿನೋ ಭವಂತು. ಇಷ್ಟೂ ತಾಳ್ಮೆಯಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ವಿಶೇಷ ಧನ್ಯವಾದಗಳು.